ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬಂದ್ಬಿಟ್ಟು ರವೆನಲ್ಲಿ ಪೊಂಗಲ್ ಮಾಡೋದು ತೋರಿಸ್ಕೊಡ್ತೀನಿ. ಈ ರೆಸಿಪಿ ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಡಯಟ್ ಮಾಡೋರಿಗೆ, ಡಯಾಬಿಟಿಸ್ ಇರೋರಿಗೆ ಯಾರು ಬೇಕಾದ್ರೂ ತಗೋಬೋದು. ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ಇಷ್ಟಪಟ್ಟು ತಿನ್ನೋ ಹಾಗೆ ಇವತ್ತೊಂದು ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಸ್ಟವ್ ಮೇಲೆ ಒಂದು ಬಾಂಡೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಬನ್ಸಿ ರವೆ ಯೂಸ್ ಮಾಡ್ತಾ ಇದ್ದೀನಿ. ಬನ್ಸಿ ರವೆ ಅಂದರೆ ನಿಮಗೆ ಗೊತ್ತಿರುತ್ತೆ, ದಪ್ಪ ಇರುತ್ತೆ ರವೆ. ಸೊ ಆ ರವೆ ಬಂದ್ಬಿಟ್ಟು ಅರ್ಧ ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಅದೇ ಸೇಮ್ ಅಳತೆನಲ್ಲಿ ಅರ್ಧ ಕಪ್ ಆಗೋಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಎರಡೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡೋದ್ರಿಂದ ನಿಮಗೆ ಹಸಿ ಸ್ಮೆಲ್ ಇರೋಲ್ಲ. ಮಾಮೂಲಿ ಅಕ್ಕಿನಲ್ಲಿ ಏನು ಮಾಡಿರ್ತೀರೋ ಪೊಂಗಲ್ ರೆಸಿಪಿ ಅದೇ ಥರ ಟೇಸ್ಟ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಆಗಿರುತ್ತೆ ಈ ರೆಸಿಪಿನ. ಸ್ವಲ್ಪ ಕಲರು ರವೆ ಚೆನ್ನಾಗಿ ಫ್ರೈ ಆದಾಗ ಘಮ ಬರುತ್ತಲ್ಲ, ಆ ಥರ ಘಮ ಬರೋವರೆಗೂ ಫ್ರೈ ಮಾಡಿ ಅದನ್ನು ಮತ್ತೆ ಒಂದು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಸೊ ತೊಳೆದಿರೋ ಅಂಥ ರವೆ ಮತ್ತು ಹೆಸರುಬೇಳೆಗೆ ನಾನು ಯಾವ ಕಪ್ಪಲ್ಲಿ ನಾನು ರವೆ ಅಥವಾ ಬೇಳೆ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ನಲ್ಲಿ 7 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ನೀವು ಯಾವುದಾದ್ರೂ ಒಂದು ಲೋಟ, ಬಟ್ಲು ಯಾವುದಾದ್ರೂ ಅಳತೆ ತೊಗೋಬೋದು. ಯಾವುದ್ರಲ್ಲಿ ನೀವು ಅಳತೆ ತೊಗೊತೀರೋ ಅದರಲ್ಲಿ 7 ಕಪ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅಂದರೆ ಡಬಲ್ಗಿಂತ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಲಿಕ್ವಿಡ್ ಆಗಬೇಕಂದ್ರೆ ಇನ್ನೂ ಎಕ್ಸ್ಟ್ರಾ 1 ಕಪ್ ನೀರು ಕೂಡ ಎಕ್ಸ್ಟ್ರಾ ಹಾಕ್ಕೋಬೋದು. ಯಾವುದೇ ರೀತಿ ಲಿಕ್ವಿಡ್ ಥರ ಆಗೋದಿಲ್ಲ, ನಾರ್ಮಲ್ ಪೊಂಗಲ್ ಥರನೇ ಬರುತ್ತೆ ಅದ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಹಿಂಗೆ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕೋದ್ರಿಂದ ನಿಮಗೆ ಆ ಒರಿಜಿನಲ್ ಪೊಂಗಲ್ ಅಕ್ಕಿನಲ್ಲಿ ಮಾಡ್ತಿರಲ್ಲ ಅದೇ ಟೇಸ್ಟು ರವೆನಲ್ಲೂ ಬರುತ್ತೆ. ಬನ್ಸಿ ರವೆ ಬದಲು ನೀವು ಸಣ್ಣ ರವೆಯಲ್ಲೂ ಮಾಡ್ಕೋಬೋದು, ಆದರೆ ಬನ್ಸಿ ರವೆನಲ್ಲಿ ಮಾಡೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಈಗ ಇದನ್ನು ಮುಚ್ಚಿ ನಾನು ಒಂದು 2 ವಿಸಿಲ್ ಮೀಡಿಯಮ್ ಫ್ಲೇಮಲ್ಲಿ ಬಿಡ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಬೇಗನೆ ಬೆಂದ್ಕೊಳ್ಳುತ್ತೆ. ಒಂದು 2 ವಿಸಿಲ್ ಬಿಟ್ಟು ಮತ್ತೆ ತಕ್ಷಣವೇ ನೀವು ತೆಗಿಬೋದು. ಏನು ಗ್ಯಾಸ್ ಪೂರ್ತಿ ರಿಲೀಸ್ ಆಗಬೇಕಂತ ಏನು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟ್ಲಿ ಗ್ಯಾಸ್ ತೆಗೆದ್ಬಿಟ್ಟು ನೀವು ಡೈರೆಕ್ಟಾಗಿ ಒಗ್ಗರಣೆ ಹಾಕೋಬೋದು. ಇವಾಗ ನೀವೇ ನೋಡ್ತಾ ಇರ್ಬೋದು. ಸೊ ಗ್ಯಾಸ್ ರಿಲೀಸ್ ಆದಮೇಲೆ ನಾನು ಪೂರ್ತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಸೂಪರ್ ಆಗಿರುವಂಥ ಇದು ರವೆನೂ ಹೆಸರುಬೇಳೆ ಬೆಂದಿದೆ, ಅದನ್ನು ಅದೇ ರೀತಿ ಕರೆಕ್ಟಾಗಿ ಬಂದಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕೋದು. ತುಂಬ ಜನ ಒಗ್ಗರಣೆ ಹಾಕಿ ಡೈರೆಕ್ಟಾಗಿ ಕುಕ್ಕರಲ್ಲಿ ಇಕ್ತಾರೆ. ಆ ಥರ ಮಾಡೋದಕ್ಕಿಂತ ಈ ಥರ ಸಪ್ರೇಟಾಗಿ ಮಾಡಿ. ಕೆಲವರು ಎಣ್ಣೆ ತುಪ್ಪ ಇಷ್ಟಪಡೋದಿಲ್ಲ. ಸೊ ಎಣ್ಣೆನೂ ಇಷ್ಟಪಡಲ್ಲ ಅನ್ನೋಕ್ಕಾಗೋದ್ರೆ ಒಗ್ಗರಣೆಗೆ ಹಾಕಲೇಬೇಕಾಗುತ್ತೆ. ನಾನು ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಪೂರ್ತಿ ತುಂಬ ಜನ ಡಯಟ್ ಪಕ್ಕ ಮಾಡ್ತಾರೆ ಅಂದರೆ ನೀವು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಎಣ್ಣೆನಲ್ಲಿ ಕೂಡ ಮಾಡ್ಕೋಬೋದು. ಇದಕ್ಕೆ ಕಟ್ ಮಾಡಿರೋವಂಥ ಗೋಡಂಬಿ ಮತ್ತು ಮೆಣಸು, ಜೀರಿಗೆ ಹಾಕ್ಕೊತಾ ಇದ್ದೀನಿ. 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ. ನಿಮಗೆ ಸ್ಪೈಸಿಯಾಗಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಕೂಡ ಹಾಕ್ಕೋಬೋದು, ಅಥವಾ ಮೆಣಸು ಕೂಡ ಜಾಸ್ತಿ ಹಾಕ್ಕೋಬೋದು. ಇಲ್ಲಿ ನಾನು 2 ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಖಾರವಾಗಿದ್ದನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಒಂದು ಅರ್ಧ ಇಂಚು ಶುಂಠಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಒಂದು 4 ಪೀಸ್ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಪೊಂಗಲ್ಗೆ ಯಾವಾಗೂ ಅಷ್ಟೇ ಮಸಾಲೆ ಅನ್ನೋದು ಜಾಸ್ತಿ ಇರಬಾರ್ದು, ಮೈಲ್ಡಾಗಿದ್ದೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ನಿಮಗೆ ಒಗ್ಗರಣೆ ಫ್ಲೇವರ್ ಆಗೇ ಇರುತ್ತೆ. ಈಗ ಡೈರೆಕ್ಟಾಗಿ ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಿ ತಕ್ಷಣ ಕೂಡ ತಿನ್ನೋಕೆ ಹೋಗಬಾರ್ದು. ಆ ಒಗ್ಗರಣೆ ಘಮ ಪೂರ್ತಿ ಪೊಂಗಲ್ಗೆ ಕ್ಲೀನಾಗಿ ಅಬ್ಸರ್ವ್ ಆಗಬೇಕು. ಆವಾಗ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಒಂದು 2 ನಿಮಿಷ ಬಿಟ್ಬಿಡಿ. ಆ ನಂತರ ಇದನ್ನು ಸರ್ವ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಅದರಲ್ಲೂ ಚಿಕ್ಕ ಮಕ್ಕಳಿಗೆ, 1.5 ವರ್ಷ ಮಕ್ಕಳು, 2 ವರ್ಷ ಮಕ್ಕಳಿಗೆ, ಅಥವಾ ನಾರ್ಮಲ್ ದೊಡ್ಡೋರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ, ಡಯಾಬಿಟಿಸ್ ಇರೋರು ಎಲ್ಲರೂ ಕೂಡ ತಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ನಡುವೆ ವೆಯ್ಟ್ ಲಾಸ್ ರೆಸಿಪಿ ಕೂಡ ಹಾಕ್ತಾಯಿದ್ದೀನಿ. ಖಂಡಿತ ನೀವು ಟ್ರೈ ಮಾಡಿ. ನಿಮ್ಮ ಮನೇಲಿ ಯಾವ ಥರ ಬಂತನೂ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಸೊ ಇದನ್ನು ನೀವು ಇಷ್ಟವಾಗಿರೋಂಥ ಚಟ್ನಿ ಜೊತೆಗೆ ಅಥವಾ ಗಟ್ಟಿ ಮೊಸರು ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.